ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟಕ ಎಷ್ಟಾಯ್ತು? 30. ನಾನು ಸಾರು ಒಗ್ಗರಣೆ ಹಾಕ್ತೀನಿ. ಪುಟ್ಟಮೆ, ನಾನು ಈ ದೋಸೆಗೆ ಹಿಟ್ಟು ರುಬ್ಬಿಡ್ತೀನಿ. ಅಬ್ಬ ನಾನು ಪುಳಿಯೋಗರೆ ಕಲಿಸ್ತೀನಿ. ಅವ್ವ, ನಿಮ್ ಕೋಪ ಕಡಿಮೆ ಆಗತ್ತೆ ಅಂದ್ರೆ ನಾನು ಸಹಾಯ ಮಾಡ್ತೀನಿ. ಹೌದು ಪುಟ್ಟಕ್ಕ, ನಾನು ಒಂದು ಸಹಾಯ ಮಾಡ್ಲಿ ಹೇಳು. ಓ ಓಲ್ಡನ್ ಯಾರು ಏನು ಮಾಡೋದು ಬೇಕಾಗಿಲ್ಲ. ಹುಟ್ಟವಂಗೆ ನಾನೇ ಸಹಾಯ ಮಾಡ್ತೀನಿ. ಅವ ನೀನು ಹೇಳವ, ಯಾವ್ದಕ್ಕೆ ಉಪ್ಪು ಹಾಕ್ಬೇಕು, ಯಾವ್ದಕ್ಕೆ ನೀರು ಹಾಕ್ಬೇಕು, ಹಾಕೇ ಬಿಡುಮ್ಮ. ಅಂದ್ರೆ ಇದು ಗದ್ದೆ ಕೆಲಸ, ಮುದ್ದೆ ಕೆಲಸ. ನಮಗೂ ಕಟ್ಟಕ್ಕೆ ಸಂದಾಗ ಬರ್ತದೆ ಮುದ್ದೆನ. ಅವ ನೀನು ಹೇಳ್ತಾಗವ, ಎಲ್ಲ ನಾನೇ ಮಾಡ್ತೀನಿ. ಎಲ್ಲಿ ಜಾಗ ಬಿಡಿ. ಅವ ಎಲ್ಲ ಕೆಲಸ ಆಯ್ತು, ಬೇರೆ ಏನೋ ಕೆಲಸ ಇದ್ರಲ್ಲವ, ಹಿಂಗ್ ಮಾಡಕ್ ಬಿಡ್ತೀನಿ. ಕಂಟಿ, ನಿಂದು ಯಾಕೋ ಅತಿ ಆಯ್ತು ಕಲ. ನೀನ್ ಪುಟ್ಟಕ್ಕಂಗೆ ಸಹಾಯ ಮಾಡ್ಬೇಕು ಅಂತ ಈಟೆಲ್ಲ ಮಾಡ್ತಿದ್ಯಾ, ಇಲ್ಲ ನಮ್ಮೆಲ್ಲರೂ ಹೊಟ್ಟೆ ಉರ್ಸ್ಬೇಕು ಅಂತ ಹಿಂಗ್ ಮಾಡ್ತಿದ್ಯಾ? ಓ 18 ಹಳ್ಳಿಗೆ ನ್ಯಾಯ ಹೇಳೋ ಬಂಗಾರಮ್ಮನವರು ನೀವೇ ಯಾವಾಗ ಬಂದ್ರಿ? ಬನ್ನಿ ಕುಂತ್ಕೊಳ್ಳಿ. ಪುಟ್ಟವನ್ ಮೆಸ್ಗೆ ಮೊದಲೇ ಗಿತ್ತ ಬರ್ತಿದ್ದೀರಾ? ಬಿಸಿ ಬಿಸಿಯಾಗಿ ಏನ್ ಕೊಡ್ಲಿ? ಕ್ಯಾಂಡ್ ಉಂಡೆ ಆಯ್ತಲ್ಲ. ಸರಿಯಾಗಿ ಹೇಳ್ದೆ ಗೋಪಾಲಯ್ಯ. ಮಾತ್ನಾಗೆ ಬೆಂಕಿ ಉಂಡೆ ತಿನ್ನಿಸ್ತಾವ್ರೆ ಅತ್ತೆನೂ ಅಳಿಯನುವೆ. ಇದಕ್ಕಿಂತ ಇನ್ ಬಿಸಿ ಏನ್ ತಿನ್ನೋದು? ಸಿರಿ, ಅಮ್ಮವ್ರು ಯಾವತ್ತೂ ಮೆಸ್ನಾಗ ಕುಂತು ತಿಂಡಿ ತಿಂದಿಲ್ಲ. ತಿಂತಾರೆ ಬಿಡವ, ನಿನ್ ಕೈ ರುಚಿನ ಅವರು ಹೊಸಿ ನೋಡ್ಲಿ. ಅತ್ತೆ ಅವನ್ ಕೈ ರುಚಿ ನೋಡಿದ್ದಾರೆ. ಮೆಸ್ಸಲ್ಲಿ ತಿಂಡಿ ತಿಂದಿಲ್ಲ ಅಷ್ಟೇ, ಆದ್ರೆ ಮನೇಲಿ ತುಂಬಾ ಸಲ ಊಟ ಮಾಡಿದ್ದಾರೆ. ಅವ ಈ ಮಧ್ಯದಾಗೆ ಸೊಳ್ಳೆ ಒಣಗ್ಲು ಕಾಟ ಸಾನೆ ಆಗ್ಬಿಟ್ಟದೆ. ಏನ್ ನೋಡ್ತಿದ್ದೆ ಬಂಗಾರಮ್ಮನವ್ರೆ? ಕುಂತ್ಕೊಳ್ಳಿ. ಇಲ್ಲಿ ಸುಳ್ಳಿನ ಸೊಪ್ಸಾರು, ಮೋಸದ ಬಸ್ಸಾರೆಲ್ಲ ಸಿಗಕ್ಕಿಲ್ಲ. ಸತ್ಯ, ನಂಬಿಕೆ, ಪಿರುತಿ ತುಂಬಿರೋ ಅಡುಗೆ ಮಾತ್ರ ಸಿಗೋದು. ಯಾಕೆ ನಿಂತೀರ? ಇವಾಗ ಕುತ್ಕೊಳ್ಳಿ. ಅಮ್ಮವರು ಮೊದಲನೇಕಿತ ನಮ್ಮ ಮೆಸ್ನಾಗೆ ತಿಂಡಿ ತಿನ್ನಕ್ಕೆ ಕುಂತ್ಕೊಂಡವ್ರೆ. ಅವ್ರಿಗೆ ಹೊಟ್ಟೆ ತುಂಬ ಬಡಿಸ್ಬೇಕು. ಕೂತ್ಕೊಳ್ಳಿ. ಅಪ್ಪ, ಬಂಗಾರಮ್ಮನವ್ರು ಬಂದಾರಂತ ಬಿಗ್ ಮನ ಬಿಡಕ್ ಹೋಗ್ಬೇಡ. ಸಿಗೊತ್ತಿರ್ಲಿ. ಬಿಸಿ ಬಿಸಿ ಇಡ್ಲಿ ಬರ್ತದೆ. ನೋಡ್ಬೇಕು ಸರ್, ಕುಟುಂಬ ಕರೆತೀನಿ ಹೋಳಿ ಅಂದ್ರು ಎತ್ ಕೊಟ್ಟು ಕಲ್ಲು ಮಾಡ್ತಾವ್ರೆ. ನೀವು ಹೀಗೆ ಕಮೆಂಟ್ ಪಾಸ್ ಮಾಡ್ತಾ ಇದ್ರೆ ನಮ್ಮ ಪ್ರಯತ್ನಕ್ಕೆ ಕಲ್ಲು ಹಾಕ್ದಂಗೆ ಆಗುತ್ತೆ. ಸುಮ್ಮನೆ ಕಾಣಿಸ್ತು, ಹೇಳ್ದೆ ಅಷ್ಟಕ್ಕೂ ಸರ್. ಸೈಡ್ ಮನ್ಸು ತುಂಬಿ ಮಾಡಿರೋ ಬಿಸಿ ಬಿಸಿ ಇಡ್ಲಿ, ನೀತಿ ನಿಯತ್ತಾಕಿ ಚೆನ್ನಾಗಿ ಕಾಯಿಸಿರೋ ಸಾಂಬಾರು. ನಾ ಪುಟ್ಟವನ್ ಅಡುಗೆ ಆದ್ರೂ ತಿಂದು ಮಗಂತ ಸುಳ್ಳು ಹೇಳೋದಾದ್ರೂ ಬಿಡ್ತೀರಾ? ನೀತಿನಿ ಬಂಗಾರಮ್ಮನವ್ರೆ. ಮಾತ್ನಾಗೆ ಚುಚ್ಚಬೇಡ, ಸಾಕ್ ತೆಗಿ. ನೀ ಒಳ್ಳೆ ತಿನ್ನಿ. ಸಾಕ್ ಬಿಡ್ಲಾ? ನನ್ನೇನ್ ದೆವ್ವ ಅನ್ಕೊಂಡಿದ್ಯಾ, ಭೂತ ಅನ್ಕೊಂಡಿದ್ಯಾ? ಈಟೊಂದೆಲ್ಲ ಆಗ್ತಿದ್ಯಲ್ಲ.
ದೆವ್ವ ಭೂತ ನಾಟ್ಕಾಡೋರು ಪಕ್ಕದಾಗೆ ಕುಂತವ್ರಲ್ಲ, ಅವ್ರ ಬಾಯಿನಾಗ ಒಂದು 2 ಇಡ್ಲಿ ತುರ್ಕಿ ಖಾಲಿ ಆಯ್ತದೆ. ಕಂಠಿ ಅವರೇ, ಸ್ನೇಹ ನಿಮಗೆ ಸುಳ್ಳು ಹೇಳಿ ನೋವು ಮಾಡಿದ್ರೆ ನೀವು ಮಾತನಾಗಿ ಚುಚ್ಚಿ ನೋವು ಮಾಡ್ತಿದ್ದೀರಾ. ಇದು ಸರಿಯಲ್ಲ. ಅವ ಟೌನ್ ಮೆಸ್ನಾಗೆ ಸಾನವ್ರ ಸಾಂಬಾರು ಮಾತ್ರ ಒಗ್ಗರಣೆ ಹಾಕ್ತಾರೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಸುಳ್ಳಿಗೂ ಸಂದಾಗೆ ಒಗ್ಗರಣೆ ಹಾಕ್ತಾರೆ. ಅವ ನೆನ್ನೆಯಿಂದ ಊಟ ಮಾಡಿಲ್ಲವ, ಸಾನೆ ಹೊಟ್ಟೆಸ್ತಿದೆ, ನಂಗೂ ತಿಂಡಿ ಬಡ್ಸು. ರೀ, ನಿನ್ನೆಯಿಂದನೂ ಊಟ ಮಾಡಿದೆ, ನನ್ನ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸ್ತಿದ್ದೀರಾ? ಸಾರಿ ರೀ, ನಾನು ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ. ನನ್ನ ಕ್ಷಮಿಸ್ಬಿಡಿ. ಹೊಟ್ಟೆ ತುಂಬ ಊಟ ಮಾಡ್ರಿ ಪ್ಲೀಸ್. ಅವ್ವ ಕುಡಿಯವ್ವ. ಅವ ಈಗ ನೀನು ಬಡಿಸ್ತಾ ಇಲ್ಲ. ಏಯ್, ಅವಳು ಬಡ್ಸಿದ್ರೆ ಯೋನ್ಲ ಆಯ್ತದೆ, ಸುಮ್ಕೆ ತಿನ್ಲಾ. ಮೋಸ ಮಾಡಿದವ್ರು ಬಡಿಸಿದ್ರೆ ಹೊಟ್ಟೆ ತುಂಬಕ್ಕಿಲ್ಲ. ಅವ ಇವಾಗ ನೀನು ಬಡಿಸ್ತಾ ಇಲ್ಲ, ಎದ್ದೋಗ್ಲಾ? ಏ ತಡಿಯಪ್ಪ ತಡಿ, ನಾನೇ ಬಡಿಸ್ತೀನಿ. ಹೊಟ್ಟೆ ತುಂಬತ್ತೀನಿ. ಇವಾಗ ಈ ತಿಂಡಿಗೊಂದು ಬೆಲೆ ಬಂತವ. ಅಮರೆ ಮಾರ್ಕೆಟ್ಗೆ ಹೋಗಿ ರೇಷನ್ ತರ್ತೀನಿ, ದುಡ್ಡು ಕೊಟ್ಟಿದ್ದಿದ್ರೆ. ಗಂಗಾಡ್ರಪ್ಪ ಕೊಡಲಿಲ್ಲ, ತೊಗೊಂಬರ್ತೀನಿ. ಯಾರು ಎಲ್ಲಿಗೋ ಓದ್ಬೇಕಾಗಿಲ್ಲ, ಇನ್ಮೇಲೆ ಕವನ್ ಕರ್ಕೊಂಡು ಮಾರ್ಕೆಟ್ಗೆ ನಾನೇ ಹೋಯ್ತೀನಿ. ಏ ತಡಿಯಪ್ಪ, ಇನ್ನೊಂದೆರಡು ಹಾಕ್ತೀನಿ. ಹೊಟ್ಟೆ ತುಂಬ ತಿನ್ನು. ಬೇಡವ, ಎಲ್ರು ಮಾಡಿರೋ ಮೋಸಕ್ಕೆ ಹೊಟ್ಟೆ ನಂಗೆ ಜಾಗನೇ ಇಲ್ಲವ. ಸದ್ಯಕ್ಕೆ ಸಾಕ್ಬಿಡಿ. ಇನ್ಮೇಕೆ ನಾನೇ ನಿಮಗೆ ಸಾರಥಿ. ಅವ ನೀನೋಗಿ ತಯಾರಾಗೋ, ನಾನು ಕೈ ತೊಳ್ಕೊಬರ್ತೀನಿ. ಈ ದಿವಸ ಮಾರ್ಕೆಟ್ಗೆ ಹೋಗೋ ಕೆಲಸನಾರು ಇತ್ತು. ಇನ್ಮ್ಯಾಕೆ ಆ ಗೇಟ್ ತಪ್ಕೋಲ್ ಹಿಡ್ಕೊಂಡು ನಿಂತ್ಕೊಂಡಿರೋದು ಆಟೆಯ. ಅವ್ವ ಮತ್ತು ಬಾವ ನಾ ಕ್ಷಮಿಸೋದೇ ಇಲ್ಲ ಅನಿಸ್ತಿದೆ.